ಒಳ್ಳೆನಹಳ್ಳಿ ಯಾವ ತಾಲೂಕು? ನಾಗಮಂಗಲ ತಾಲೂಕು. ಕರಡಹಳ್ಳಿ ಪೋಸ್ಟ್ ದೇವಲಾಪುರ ಹೋಬಳಿ. ಕರಡಹಳ್ಳಿ ಪೋಸ್ಟ್ ನಾಗಮಂಗಲ ತಾಲೂಕಲ್ವಾ? ನಾಗಮಂಗಲದಿಂದ ಎಷ್ಟು 10 ಕಿಲೋಮೀಟರ್ ಆಗುತ್ತೆ. 10 ಕಿಲೋಮೀಟರ್ ಆಗುತ್ತೆ. ತಮ್ಮ ಹೆಸರಮ್ಮ? ಲಕ್ಷ್ಮಮ್ಮ. Head east, then turn left. ಸರಿ. ಈಗ ಹೆಣ್ಮಕ್ಳ ಮೇಲೆ ಅಂತ ಒಂದು ಒಳ್ಳೆ ಇದೆಲ್ಲ ಮೇಲೆ ಒಂದು. ಎರಡನೇದು ಫೈನಾನ್ಷಿಯಲಿ ಏನಿಲ್ಲ, ಎಲ್ಲ ಹೊಡೆದಾಕ್ಬಿಡುತ್ತೆ. ಅನುಮಾನ ಇಲ್ಲ ಅದರಲ್ಲಿ, ಡೌಟ್ ಇದೆ. ಫೈನಾನ್ಷಿಯಲ್ ಹೊಡೆದಾಕತ್ತೆ, ಹೆಣ್ಮಕ್ಳು ನೆಮ್ಮದಿಯನ್ನ ಕಷ್ಟಾಗ್ಬಿಡುತ್ತೆ. ಏನ್ ಮಾಡ್ತಿದ್ರೆ ಅಂದ್ರೆ ಸ್ಟಾರ್ಟಿಂಗು ಮತ್ತೆ ನಮ್ಮ ಅವ ಇದ್ದಾಗ ಅಲ್ಲ ಯಾವಾಗ್ಲೆಲ್ಲ ಮಾಡ್ತಿದ್ರೆ ಯಾವಾಗ್ಲೂ ಹಿಂಗೆ ಇತ್ತ? ಹಿಂಗೆ ಇತ್ತು ಸರ್. ಅವಾಗ ಹೇಗಿತ್ತು ನೋಡಮ್ಮ, ಇದು ಏನ್ ಮಾಡುತ್ತಂದ್ರೆ ಗಂಡ್ ಮಕ್ಳಿಗೆ ಆಯುಷ್ಯ ಕೊಡಲ್ಲ. ನೆನ್ಪಿಟ್ಕೋ, ಅರ್ಥ ಆಯ್ತು ಹೇಳೋದು? ಏನ್ ತೊಂದ್ರೆ ಆಗಿದ್ಯಾ? ಅಲ್ಲ, ಸುಮ್ಮನೆ ಜಸ್ಟ್ ಅಷ್ಟೇ, ಅದ್ರ ಬಗ್ಗೆ ಮಾತಾಡೋದು ಬೇಡ, ಹೇಳ್ತೀನಿ. ಇಲ್ಲಿದೆಯಲ್ಲ ಮೇಲೆ ಒಂದ್ ಕೆಲಸ ಮಾಡಿ. ಇವ್ರು ಮಾಡ್ತಾ ಇದಾರೆ. ಇಲ್ಲ, ವಿಡಿಯೋ ಕಾಲ್ ಈ ಏಟ್ಗಿಂತ ಒಂದ್ ಕೆಲಸ ಮಾಡಿ. ನೀವು ಮಣ್ಣು ಹಾಕೊಳ್ಳಿ ಸಾಕಿಲ್ಲಿ. ನೀವೇನು ಸಿಮೆಂಟ್ ಎಲ್ಲ ಹಾಕೋಬೇಡಿ, ಮಣ್ಣು ಹಾಕೊಳ್ಳಿ ಸಾಕು. ಅರ್ಥ ಆಯ್ತಾ? ಇದ್ರ ಹೈಟ್ಗೆ ಒಂದು ಮಣ್ಣು ಹಾಕೊಳ್ಳಿ. ಮತ್ತೆ ಇದಕ್ಕಿಂತ ಇದನ್ನ ಒಂದು ಕೆಲಸ ಮಾಡಿ, ಇದ್ರ ಲೆವೆಲ್ಗೆ ಮಣ್ಣು ಹಾಕೊಳ್ಳಿ. ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ಇದಕ್ಕಿಂತ 1 ಇಂಚ್ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ, ಹಳ್ಳ ಮಾಡ್ಕೊಳ್ಳಿ. ಸರಿಮಾ? ಓಕೆನಾ? ಒಂದು. ಎರಡನೇದು, ಇಲ್ಲಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತೇಳಿ ಈ ಮಗ ಏನು ಅಂತ ಕೆಲಸ ಏನು ಇಲ್ವಲ್ಲ. ಒಂದು ತಿರ್ಗ ಮತ್ತೆ ವ್ಯಸನೆ ಆಗ್ಬಿಡ್ತಾರೆ. ವ್ಯಸನೆ ಅಂದ್ರೆ ಗೊತ್ತಾಗತ್ತಾ? ಒಂಥರ ಮಾನಸಿಕವಾದ ಚಂಚಲತೆ ಉಂಟಾಗತ್ತೆ. ಅರ್ಥ ಆಯ್ತಾ? ಒಂದು ಕೆಲವೊಮ್ಮೆ ವ್ಯಸನೆ ಅಂತಂದ್ರೆ ಕುಡಿಯೋದು, ಒಳ್ಳೇದು, ಸೋ ಅರ್ಥ ಮಾಡ್ಕೋಬೇಕು. ಸರಿನಾ? ಓಕೆ. ಆ ಟೈಪು ಆಗಂತ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಮರಣ ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲ, ಈಗ ನನ್ನ ಜೊತೆ ಇಲ್ವಾ? ನೋಡಿ, ನೋಡಿ ಇರ್ಲಿ ಅದು ಸ್ವಲ್ಪ. ಯಾಕಂದ್ರೆ ವಾಸ್ತು ಇಷ್ಟು ಪ್ರಬಲವಾಗಿರ್ತಲ್ಲ ಅಂತ ಹೇಳೋದು ಅಲ್ವಮ್ಮ? ಸರಿನಾ? ಏನಮ್ಮ ಕೇಳ್ತಿದ್ಯಾ? ಕೇಳಿಸ್ತಾ ಇದೆಯಾ ಸೌಮ್ಯ? ಕೇಳ್ತಾ ಇದೆಯಾ? ನೋಡಮ್ಮ, ಇದ್ರ ಲೆವೆಲ್ಗೆ ಇದನ್ನ ಮಾಡ್ಕೊ. ಏನಮ್ಮ, ಕರೆಕ್ಟ್ ಕೇಳ್ಕೋಬೇಕು, ನೆನಪಿಟ್ಕೋಬೇಕು ನೀವು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಹೋದಾಗ ನಾನು ಫೋನ್ ಮಾಡಿ ಇದ್ ಮಾಡಿದ್ವಿ ಅದ್ ಮಾಡಿ ಅದ್ ಕೇಳ್ಬೇಡಿ. ಇಲ್ಲೇ ನಿಮ್ದು ಏನಿದ್ರು ಡೌಟ್ ಕೇಳ್ಕೊಂಬೇಡಿ. ಯಾಕಂದ್ರೆ ನೀವ್ ಯಾರು ಅಂತ ಜಸ್ಟ್ 10 ಮಿನಿಟ್ಸ್ ಅಷ್ಟೇ. ನನಗೆ 11 ನಿಮಿಷ ನೆನಪಿರಲ್ಲ ನನಗೆ. ತಪ್ಪಿಳ್ಕೋಬೇಡಿ. ನಾವು ಫೋನ್ ಮಾಡಿದ್ರು, ನಾವ್ ಯಾರು ನಮ್ಮ ಮನೆಗೆ ಬಂದ್ರು ಗೊತ್ತಾಗ್ಲಿಲ್ಲ ಅಂತ ಅನ್ಕೊಳ್ತಾರೆ. ನಮ್ ಲೆಕ್ಕಾಚಾರ ಇದ್ರಲ್ಲಿ ಮಾಡ್ಕೊಂಡು ಇದನ್ನ ಪೂರ್ ತೆಗೆದ್ಬಿಟ್ಟು ಇದನ್ನ ಟೋಟಲ್ ಅಟ್ಟ ಹಾಕಿದ್ರಲ್ವಾ, ಅಟ್ಟ ಗೊತ್ತಾಗತ್ತಲ್ವಾ, ಟೋಟಲ್ ಎಲ್ಲ ತೆಗೀರಿ. ಸರಿನಾ? ಒಂದು ನಿಮ್ಗೆ ಜಸ್ಟ್ ಜಲ್ದಿ ಇಂಜೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಆಗೋದಕ್ಕೆ ಸದ್ಯಕ್ಕೆ ನಾನು ಜೇಸಿ ಬಿಟ್ಟು ಎಲ್ಲ ಹೊಡೆದಾಕ್ಬಿಟ್ಟು ಮನೆ ಕಟ್ಟಿರಿ ಅಂತ ಹೇಳ್ತಿಲ್ಲ. ಕಟ್ತೀರಿ, ಆ ಟೈಮ್ ಬರುತ್ತೆ. ಆ ಟೈಮ್ ಬರೋವರೆಗೂ ಜಸ್ಟ್ ತೊಂದರೆ ಆಗದಾಗಿರ್ಲಿ, ನಮ್ಗೆ ಒಳ್ಳೇದಾಗದು ಒಂದ್ ಕಡೆ ಇರ್ಲಿ, ಒಳ್ಳೇದಾಗದು ಒಂದ್ ಕಡೆ ಇರ್ಲಿ, ಕೆಟ್ಟದ್ದಾಗದಂಗಿದ್ರೇನೆ ಅಲ್ವಮ್ಮ? ಅದೇ ಒಳ್ಳೇದಾಗದು. ಬನ್ನಿ ಹೇಳ್ತೀನಿ. ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನಿಮಗೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಆಗ್ಬೇಕು ಅಂದ್ರೆ ನೋಡಿ, ಈ ಕಟ್ಟೆ ಹೊಡೆದಾಕಿ, ಕಟ್ಟೆ ಫಸ್ಟ್ ಹೊಡೆದಾಕಿ. ಇಲ್ಲಿ ಏನೇನು ಆಗ್ಬೇಡಿ. ಟಾಯ್ಲೆಟ್ ಅಲ್ವಾ? ಇಷ್ಟೇನ ಜಾಗ ಇರೋದು ನಮ್ದು? ಸರಿ, ಇದು ಫಸ್ಟ್ ಹೊಡೆದಾಕಿ. ಇದನ್ನ ಹೊಡ್ಸಿ ಹಾಕ್ಬಿಟ್ರೆ ನೀವೆಷ್ಟೋ ನೆಮ್ಮದಿಗಿರುತ್ತೆ. ನಿಮ್ಮ ಮಗಳು ನೀವೆಷ್ಟೋ ನೆಮ್ಮದಿ. ಅರ್ಥ ಆಯ್ತು ಹೇಳೋದು? ಒಂದು 20% ನಿಮ್ಗೆ ಡ್ರಿಪ್ ಕೊಟ್ಟಂಗೆ. 20% ಡ್ರಿಪ್ಸ್ ಕೊಡ್ತಾರೆ ಹಾಸ್ಪಿಟಲ್ ಅಲ್ಲಿ. ಹಂಗ್ ಕೊಟ್ಟಂಗೆ ಇಮಿಡಿಯೇಟ್ ಕಡಿಮೆ ಆದಂಗೆ. ಸರ್, ನಾ ಇಂಜೆಕ್ಷನ್ ಮಾಡ್ದಂಗೆ ನಾನು ಅದನ್ನ ತೆಗೆದಾಕಿ, ಕಂಪ್ಲೀಟ್ ತೆಗೆದಾಕಿ. ಒಂದು. ಎರಡನೇದು ನೋಡಿ, ಇನ್ನೂ 10% ಚೆನ್ನಾಗಿರ್ಬೇಕು ನಿಮಗೆ ಆಗಬೇಕು ಅಂತಂದ್ರೆ ಇದನ್ನ ಲಾಕ್ ಮಾಡ್ಬಿಡಿ. ಇದನ್ನ ಗೋಡೆ ಕಟ್ಬಿಡೋಣ, ಕಿಟಕಿ ಇಟ್ಬಿಡೋಣ ಬೇಕಾದ್ರೆ. ಆ ಟಾಯ್ಲೆಟ್ ಅನ್ನ ಇಲ್ಲಿ ಮಾಡ್ಕೊಳ್ಳಿ. ಅರ್ಥ ಆಯ್ತು ಹೇಳೋದು ನಾನು?
ನೆನ್ಪಿಟ್ಕೊಳ್ಳಿ. ಆ ಟಾಯ್ಲೆಟ್ ನೆಲ್ ಮಾಡ್ಕೊಳ್ಳಿ. ಚೀಪಾಗಿ ನಾನು ಜಾಸ್ತಿ ಖರ್ಚು ಬೇಡ ನಿಮಗೆ, ಸರಿನಾ? ಈಗಲೇ ಆಲ್ರೆಡಿ ನೊಂದಿರ್ತೀರಿ, ನೊಂದಿದ್ರಿ ಬಿಡಿ, ಅದು ವಿಚಾರ ಬೇರೆ. ಆದ್ರೆ ಇರೋದ್ರಲ್ಲ ಸ್ವಲ್ಪ ಮಾಡ್ಕೊಂಡಾಗ ನಿಮ್ಗೆ ಸ್ವಲ್ಪ ಏರುಪೇರಾದಾಗ ನಿಮಗೆ ಗೊತ್ತಾಗತ್ತಲ್ವಾ ವಾಟ್ ಇಸ್ ದ ಪವರ್ ಆಫ್. ಸೊ ಹಾಗಾಗಿ ಇದನ್ನ ಲಾಕ್ ಮಾಡಿದಾಗ ಟಾಯ್ಲೆಟ್ ಬಾತ್ರೂಮ್ ಒಂದಿದ್ರಲ್ಲ ಮಾಡ್ಕೊಳ್ಳಿ, ಇಲ್ಲಿ ತೊಟ್ಟಿ ಮಾಡ್ಕೊಳ್ಳಿ, ಅಲ್ಲಿ ಮಾಡಬೇಡಿ. ಮತ್ತೆ ನೀರಲ್ಲಿ ತುಂಬೋದು. ಪ್ಲಸ್ ಇನ್ನೊಂದು ನೀರಿನ ಒಂದು ಕಾಯಿಸ್ತೀವಲ್ಲ, ನೀರ್ ಕಾಯಿಸ್ತೀವಲ್ಲ, ಹೀಟ್ ಮಾಡ್ತೀವಲ್ಲ, ಹಾಂಡೆ ಅಂತಾರಲ್ಲ ನೀವು, ಈ ಗೋಡೆಗೆ ಟಚ್ ಮಾಡಬೇಡಿ, ಬೇಡ. ಸ್ವಲ್ಪ ಇಲ್ಲಿ ಹಾಕೊಳ್ಳಿ. ಇಲ್ಲಿ ಹಾಕೊಂಡು ಈ ಮುಖನಲ್ಲಿ ತಿರುಗಿ ಇದು ಒಟ್ಟದು ಅದಕ್ಕೆ ಟಚ್ ಆಗಬಾರ್ದು. ನೀರಿನ ಟ್ಯಾಂಕು ಎಲ್ಲ ನೀರ್ ಬರೀ ಖಾಲಿ ನೀರೆಲ್ಲ ಡಿಸೈಡ್ ಮಾಡ್ಕೊಳ್ಳಿ. ಜಾಸ್ತಿ ಹೈಟ್ ಮಾಡಬೇಡಿ, ಇದ್ರಲ್ಲಾಗಿ ಕರೆಕ್ಟಾಗಿ ಹೈಟ್ ಮಾಡ್ಕೊಳ್ಳಿ. ಮಣ್ಣು ಹಾಕೊಳ್ಳಿ, ಸಿಮೆಂಟು ಗ್ರಾನೈಟ್ ಏನು ಬೇಡ. ಬರುತ್ತೆ, ಟೈಮ್ ಬರುತ್ತೆ ಅಲ್ವಾ? ನಮ್ ಚಿನ್ನಿ ಅದೃಷ್ಟ ಟೈಮ್ ಬರುತ್ತೆ. ಅದು ಏನಮ್ಮ ಬರ್ಲಿ ಬರುತ್ತೆ, ದೇವ್ರು ಕೊಡ್ತಾನೆ. ಈಗ ಒಂದು ಬಾಯ್ ಆ ಬಾಗಲ್ ಈ ಮೂಲೆ ಕೂತಿ ಗೋಡೆ ಐತಲ್ಲ, ಒಂದು ಅರ್ಧ ಅಡಿ ಬಿಟ್ಟು ಇಟ್ಕೊಳ್ಳಿ. ಇದೇ ಬಾಗ್ಲೆ ಅಷ್ಟೇ. ಹೊಡೆದಾಕೋದು, ಇದು ಹೊಡೆದಾಕೋದು, ಈ ಭಾಗ ಇಲ್ಲಿ ಓಡಾಡ್ತಾವ. ಇದನ್ನೆಲ್ಲ ಪೂರ್ತಿ ತೆಗೆದ್ಬಿಡ್ತೀನಿ. ಸರಿನಾ? ಅವಾಗ ನಾವೇನ್ ಮಾಡ್ತೀವಿ ಗೊತ್ತಾ, ಇದ್ರ ಲೆವೆಲ್ ಬಂದ್ಬಿಡುತ್ತಲ್ವ ಇದೆಲ್ಲ. ಹಿಂಗ್ ಬರ್ತೀವಿ, ಹಿಂಗ್ ಬಂದರು ಇದು ಬಾತ್ರೂಮ್ ಓಕೆನಾ? ಅಲ್ಲಿ ಆರ್ಚ್ ಮಾಡ್ಕೊಂಬೇಡಿ, ಸುಮ್ನೆ ಓಪನ್ ಮಾಡ್ಕೊಂಬೇಡಿ, ಸುಮ್ನೆ ಓಪನ್ ಮಾಡ್ಕೊಂಬೇಡಿ, ಏನು ಖರ್ಚು ಮಾಡಕ್ ಹೋಗ್ಬೇಡಿ. ಸರಿನಾ? ಇದನ್ನೇ ನಾನು ಹೇಳೋದು, ವಾಸ್ತುಪರವಾದ ಗುಡಿಸ್ಲಿರ್ಲಿ, ಅದು ವೈಭೋಗಯುತವಾಗಿರುತ್ತದೆ. ಅದು ವಾಸ್ತುಗೆ ಇಲ್ಲ ಅಂತಂದ್ರೆ ಅರಮನೆ ಆದ್ರೂ ಕೂಡ ಅದು ಸೆರೆಮನೆ ಆಗುತ್ತೆ. ಸರಿನಾ? ಅದು ಓಪನ್ ಮಾಡ್ಕೊಂಬಿಡಿ, ಬಾಗಿಲಿಟ್ಕೊಂಬಿಡಿ, ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಆಗುತ್ತೆ. ಓಕೆನಾ? ನೀವು ಒಬ್ರು ಇರೋದಾದ್ರೆ ಏನು ಅವಶ್ಯಕತೆ ಇರಲ್ಲ ವಿಚಾರಗಳದ್ದು. ಸೊ ಒಟ್ಟು ಇಲ್ಲಿ ಬಾಗಿಲಿಟ್ಕೋಬಹುದು, ತೊಂದರೆ ಏನಿಲ್ಲ. ಸರಿನಾ? ನೆಕ್ಸ್ಟ್ ಇಷ್ಟ ನಮ್ಮ ಮನೆ ಇದೆ, ಮನೆ ಇಷ್ಟನಾ? ಓಕೆ, ಮನೆ ಇಷ್ಟ ಆದರೆ ಅಮ್ಮ ಬನ್ನಿ, ಇದು ಓಪನ್ ಮಾಡ್ಕೊಳ್ತೀವಲ್ಲ, ಇದು ಓಪನ್ ಮಾಡ್ಕೊಂಡು ಇನ್ನೂ ನಿಮಗೆ ಇಲ್ಲಪ್ಪ ನಮಗೆ ಬಾತ್ರೂಮ್ ಟಾಯ್ಲೆಟ್ ಹಿಂಗೆ ಹೋಗ್ಬೇಕು ನಾವು, ಹಂಗ ಬೇಡ ನಮ್ಗೆ ಅಂದಲ್ಲ, ಅದು ಕ್ಲೋಸ್ ಮಾಡ್ಕೊಂಬಿಡಿ. ಇಲ್ಲಿ ನೋಡಿ, ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ, ಇದನ್ನ ಫುಲ್ ಕ್ಲೋಸ್ ಮಾಡ್ಕೊಂಡು ಬಾತ್ರೂಮ್ ಟಾಯ್ಲೆಟ್ ಮಾಡ್ಕೊಂಬಿಡಿ. ಈ ಡೋರ್ ಹಂಗೆ ಇರ್ಲಿ, ಅರ್ಥ ಆಯ್ತಾ? ಓಕೆ, ಡೋರ್ ಹಂಗೆ ಇದ್ರೆ ಅಲ್ಲಿ ನಾವು ಓಪನ್ ಮಾಡ್ತೀವಲ್ವಾ, ಇದೆಲ್ಲ ಅಟ್ಟ ಹಂಗೆ ಇರ್ಲಿ. ಇದು ಅಲ್ಲಿ ತೆಗೀರಿ ಅಂತಂದೆ, ಇದು ಹಂಗೆ ಇರ್ಲಿ, ಇದು ಹಂಗೆ ಇರ್ಲಿ. ಇದು ಲೋಡ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಅಲ್ಲಿ ಓಪನ್ ಮಾಡ್ಕೊಂಡು ಸಿಸ್ಟಮ್ಗೆ ಅಡಿಗೆ ಮನೆ, ಇಲ್ಲಿ ನೀವು ಮಲ್ಕೊಳಕ್ ಇನ್ನೂ ಸ್ವಲ್ಪ ಹೈಟ್ ಮಾಡ್ಕೊಳ್ಳಿ, ಬೇಕಾದ್ರೆ ತೊಂದರೆ ಏನಿಲ್ಲ. ಸರಿನಾ? ಫಸ್ಟ್ ಕ್ಲಾಸ್ ಆಗಿರುತ್ತೆ. ಎಷ್ಟಂದ್ರೆ ನಿಮಗೆ ಒಂದು 35-40% ನೀವು ಏನು ಮಾಡಿದ್ರು ಎಷ್ಟೋ ನೆಮ್ಮದಿ ಕಂಡುಬಿಡ್ತೀವಿ. ಆರೋಗ್ಯದಲ್ಲಿ ಅತಿ ದೊಡ್ಡ ತೊಂದರೆ ಕಾಣ್ತೀವಿ, ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಕಾಣ್ತೀವಿ. ಅಂದ್ರೆ ನೀನು ಆಯಮ್ಮ, ಹೆಣ್ಮಕ್ಳಂದ್ರೆ ನೀವು ಅವರು ಸೇರ್ಕೊಂಡು ಹೇಳೋದ್, ನಾನು ಮಕ್ಕಳಿಂದ ಹಿಡಿದು ವಯಸ್ಸಾದವರೆಗೂ ಹೆಣ್ಮಕ್ಳೇ. ಸರಿನಾ? ಆದ್ರೆ ಗಂಡು ಮಕ್ಳಿಗೆ ಆಯುಷು ಕೊಡ್ತಾ ಇಲ್ಲ ಇಲ್ಲಿ ಅಂತ ಹೇಳೋದು ತೊಂದರೆ ಆಗತ್ತೆ ಅನ್ನೋದು ನನ್ನ ವಾದ ಅಷ್ಟೇನೆ. ಸರಿ ಅನ್ಸುತ್ತಾ? ಅಲ್ವಾ? ಒಡದೆ ಹಾಕ್ಬೇಕು ಅಂತಾನೆ ಹೇಳ್ತಿರೋದು, ಅದಕ್ಕೆ ಒಡದೆ ಹಾಕ್ಬೇಕು. ಅಮ್ಮಯ್ಯ, ಸೌಮ್ಯ, ಇದು ನಾನು ಹೇಳೋದು ಜಸ್ಟ್ ಇಷ್ಟು ಮಾಡ್ಕೊಂಡ್ರೆ ನಿಮಗೆ ಮನೆ ಕಟ್ಟಕ್ಕೆ ಯೋಗ ಬರುತ್ತೆ. ಇದು ಮಾಡ್ಕೊಂಡ್ರೆ ಮನೆ ಕಟ್ಟೋ ಯೋಗ ಬರುತ್ತೆ. ಅಂದ್ರೆ ಫೈನಾನ್ಷಿಯಲಿ ಕೂಡ ನಿಮಗೆ ಸ್ವಲ್ಪ ಅರ್ನಿಂಗ್ ಬರುತ್ತೆ, ನಿಮಗೆ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಅವಾಗ ನೀವೇನ್ ಮಾಡ್ತೀರ ಅಂದ್ರೆ ಇದೇ ಹೆಂಚೆ ಆಗ್ಲಿ, ನಾನು ಹೇಳೋದು RCC ಕಟ್ಟೋದು ಬೇಡ, ನಾವು ಹಂಚೆ ಆಗ್ಲಿ, ಇದೇ ಹೆಂಚೆ ಆಗ್ಲಿ. ಅದೇ ಅರ್ಥ ಆಯ್ತು ನಾನು ಹೇಳೋದು. ನೀವು RCC ಕಟ್ಕೊಳ್ಳಿ, ತಪ್ಪೇನಿಲ್ಲ. ಬಟ್ ಸ್ವಲ್ಪ ಅನುಕೂಲ ನೋಡ್ಕೊಂಡು ನೀವು ಹೆಂಚು ಹಾಕೊಂಡೀಗ ಆಮೇಲೆ ಮುಂದೆ ಮಾಡಿ. ಇದು ಒಂದೇ ಕಡೆ ಹೊಸಾರೆ ಮಾಡೋಗಿದ್ರೆ ಇದು ಒಂದ್ ಕಡೆ ಎತ್ತಿ ಬಿಟ್ಟಿದ್ನ ಒಂದೇ ಕಡೆ ಮಾಡಿ, ಒಂದೇ ಕಡೆ ನಾನು ಏನ್ ಹೇಳಿದ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಈ ಡೋರ್ ಮುಚ್ಚಬೇಕು, ಆ ಡೋರ್ ತೆಗಿಬೇಕು, ಅಷ್ಟೇ. ಇದು ಓಪನ್ ಮಾಡ್ಬೇಕು, ಇದು ಕ್ಲೋಸ್ ಮಾಡಿದ್ರೆ ಪರವಾಗಿಲ್ವಾ? ಕ್ಲೋಸ್ ಮಾಡಿ ಅಲ್ಲ, ಬಚ್ಚಲ್ ಮನೆಗೆ ಇಲ್ಲಿಗೆ ಹೋಗ್ಬೇಕಲ್ವಾ? ಅದು ಬೇಡವೇ ಬೇಡ, ಅದು ಬೇಡ. ಇಲ್ಲಿ ಬಾತ್ರೂಮ್ ಟಾಯ್ಲೆಟ್ ಇದು ಮಾಸ್ಟರ್ ಬೆಡ್ ಇಂದ ಹೋಗ್ಬಿಡಿ, ಸುಮ್ಮನೆ ನಿಮಗೆ ಸೇಫ್ಟಿ ಇರುತ್ತಲ್ವಾ?
ಹಾ. ಬೇರೆಯವ್ರು ಬೇರೆ ಬಂದ್ರೆ ಮತ್ತೆ ಹಂಗೆ ಅಲ್ಲಿ ಓಪನ್ ಮಾಡಿ ಅದಕ್ಕೆ ಅದಂಗೆ ಇರ್ಲಿ ಅಲ್ವರ ಅದಂಗೆ ಹಿಂಗೆ ಇರ್ಲಿ. ಕ್ಲೋಸ್ ಮಾಡಿ ಇದು ಮಾತ್ರ ಮೇನ್ ಡೋರ್ ಕ್ಲೋಸ್ ಮಾಡ್ಬಿಟ್ಟು ಅಲ್ಲಿ ಓಪನ್ ಮಾಡ್ಕೊಳ್ಳಿ. ಓಕೆ ಅಷ್ಟು ಮಾಡ್ಕೊಂಡ್ರೆ ನಿಮ್ ವಿಚಾರ 40 ವರ್ಷದ ಅನುಭವ 40 ದಿವಸ ಗೊತ್ತಾಗತ್ತೆ ನಿಮ್ಗೆ ರಿಯಾಕ್ಷನ್. ಸ್ವಲ್ಪ ರಿಯಾಕ್ಷನ್ ನಿಮಗೆ ಗೊತ್ತಾಗತ್ತೆ, ಯಾರು ಹೇಳೋದ್ ಬೇಕಿಲ್ಲ ಅದನ್ನ ಅಲ್ವಾ, ಅಷ್ಟಂತೂ ಹೇಳ್ಬೋದು. ಸುಮ್ಮನೆ ನೆಮ್ಮದಿ ಹಾಳು ಮಾಡ್ಕೊಳ್ತಾರೆ ಅಷ್ಟೇ. ಹಾಳಾಗಿದೆ ನೋಡಿ ಈ ಹುಡುಗ ಹೆಂಗ ಓಡಾಡ್ತಾನೆ. ಅಯ್ಯೋ ಅದಕ್ಕೆ ಹೇಳ್ತಿಲ್ವರ ಅವಳಿಗೆ ಏನಾಗೋಗ್ಬಿಟ್ಟಿದೆ, ನನ್ನ ಮೇಲೆ ಚಿಂತೆ ಜಾಸ್ತಿ ಆಗ್ಬಿಟ್ಟಿದೆ ಪಾಪ. ಸೆಕೆಂಡ್ PU ಇಂದ ನಮ್ಮನ್ನ ಸಾಕಿದಾಳೆ, ನನ್ನ ಮಗನ್ನ ನನ್ನ ಯಜಮಾನ್ರನ್ನ ಸಾಕಿರೋಳೆ ಅವಳು. ಇವತ್ತು ನನ್ನ ಸಾಕ್ತಾ ಇರೋದು ಅವಳೆ. ಇರ್ಲಿ ಅದು ಗಂಡ ಆಗ್ಬೇಕಿತ್ತು, ತಪ್ಪಿ ಹೆಣ್ಣಾಗಿ ಇನ್ನೊಂದು ಗಂಡಾಗಿ ನಮ್ಗೆ ಎಲ್ಲ ಪಾಪ ಅವಳಿಗೆ ಅದೇ ನಂದೇ ಚಿಂತೆ, ಎಲ್ಲಿದ್ರು ನಂದೇ ಚಿಂತೆ. ಏನು ಆಗಲ್ಲ, ತಲೆ ಕೆಡ್ಸ್ಕೊಬೇಡಮ್ಮ, ತಲೆ ಕೆಡ್ಸ್ಕೊಬೇಡ ಸೌಮ್ಯ, ಏನ್ ತಲೆ ಕೆಡ್ಸ್ಕೊಬೇಡ. ಇನ್ ಸ್ವಲ್ಪ ರೆಡಿ ಮಾಡೋಣ, ಸುಮ್ಮನೆ ರೆಡಿ ಮಾಡಿದ್ರೆ ಫಸ್ಟ್ ಕ್ಲಾಸ್, ತೊಂದ್ರೆ ಏನಿಲ್ಲ. ಅದ್ರ ಬಗ್ಗೆ ಹುಡುಕಿ ತೆಗ್ದಿದ್ದಾಳೆ ಸರ್ ನಂಬರ್ನ. ಅದ್ರ ಬಗ್ಗೆ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಇದನ್ನ ಸ್ವಲ್ಪ ಸರಿ ಮಾಡ್ಕೊಂಡ್ರೆ ನೀವೇ ಹೇಳ್ತೀರಿ ನನಗೆ. ಹಂಗಂತ ಸಿಕ್ಕಾಪಟ್ಟೆ ಖರ್ಚು ಮಾಡ್ಕೋಬೇಡಿ ಸರಿನಾ, ಸಿಕ್ಕಾಪಟ್ಟೆ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ. ಯಾಕೆ ವೇಸ್ಟ್ ಮಾಡ್ಕೊಳ್ಳಿ, ವೇಸ್ಟ್ ಬೇಡ ಅಂತ ನಾನು ಈಗ ಒಡದೆ ಕಟ್ಟೋಣ. ಇವಳೇನ್ ಹೇಳ್ತಿದ್ದಾಳೆ, ಅಮ್ಮ ಒಡದೆ ಕಟ್ಬಿಡೋಣ ಈಗ, ಬೇಡವೇ ಬೇಡ ಇದಕ್ಕೆ ಮತ್ತೆ ತಿರ್ಗಾ ಬಂಡವಾಳ ಹಾಕೋದ್ ಬೇಡ, ಒಡದೆ ಕಟ್ಬೇಡ ಆಗುತ್ತಾ ಇಲ್ವಾ ಕೇಳು ಅವ್ರ ಹತ್ರ. ಏನು ಹೊಡೆದಾಕ ಈಗ ಹೊಡೆದಾಕಿ ಮಾಡ್ಬಹುದಾ, ಮಾತಾಡಮ್ಮ ಈಗ ಅಮ್ಮಯ್ಯ. ಈಗ ಇದೆಲ್ಲ ಹಳೆ ತುಂಬಾ ಹಳೆ ವರ್ಷ ಹಳೇದು ಗೋಡೆಗಳು. ಈಗ ಮಳೆ ಬಂದ್ರೆ ಚಿಲ್ಲು ಹೊಡಿಯುತ್ತೆ. ಆಮೇಲೆ ಈಗ ಹೊರಗಡೆ ಹೋಗ್ಬೇಕು ಅಂತಂದ್ರೆ ಬಾಗ್ಲು ಸರಿಯಾಗಿ ಲಾಕ್ ಆಗಲ್ಲ, ಒಬ್ರೇ ಇರ್ತಾರೆ, ಅದೊಂದು ಯೋಚನೆ. ಮತ್ತೆ ವಾಸ್ತು ಸರಿ ಇಲ್ಲ. ಹಂಗಾಗಿ ನಾನು ಏನ್ ಹೇಳ್ತಾ ಇದೀನಿ, ಓಡಿಸ್ಬಿಟ್ಟು ನಿಮ್ಗೆ ಅಪ್ಪಿಯರ್ ಮೇಲೆ ಅಪ್ಪಿಯರ್ ಕಟ್ಟಿ ಅಂತ ನಾನು ಹೇಳ್ತಾ ಇಲ್ಲ. 4 ಗೋಡೆ ಒಂದ್ ಸರಿ ಇತ್ತು ಅಂತಂದ್ರೆ ಅಟ್ಲೀಸ್ಟ್ ಒಂದ್ ನೆಮ್ಮದಿಯನ. ಈಗೊಂದು 2 ಲಕ್ಷ ಖರ್ಚಾದ್ರೂ ಸೌಮ್ಯ ನಾನು ಹೇಳೋದು ಬರೀ 2-3 ಲಕ್ಷದೊಳಗಡೆ ಮುಗಿಸಿ ಅಂತ ನಾನ್ ಹೇಳೋದು. ಸೌಮ್ಯ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲ ಅರೇಂಜ್ ಮಾಡಿ ಸಾಲ ಮಾಡಿ ಮಾಡ್ಬೇಕಲ್ವಾ. ಸೌಮ್ಯ ನಾನು ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋದು ಈಗ ಎಲ್ಲಾ ಸೇರಿದ್ರೆ ನಾನು ಎಷ್ಟು ಹೇಳಿರೋದು, ಒಂದು 15,000 ಖರ್ಚು ಹೇಳಿದ್ದೀನಿ ಅಷ್ಟೇ ಅಲ್ವಾ. 15-20 ಒಳಗೇನೆ 20,000 ಮಾಡೋಣ. ಈಗ 4 ಮಂತ್ ಸುಮ್ಮನಿದ್ದು ಬಿಡಿ, 4 or 5 months 6 months ಸುಮ್ಮನಿದ್ದು ಬಿಡಿ. ದೇವ್ರು ಕೊಡ್ತಾನೆ, ಒಳ್ಳೆ ಕಟ್ಟೋದಕ್ಕೆ ಯೋಗ ಕೊಡ್ತಾನೆ. ತೀರಾ ಕಟ್ಟೋದಕ್ಕೆ ಕಟ್ಟಿದ್ರಿ ಚೆನ್ನಾಗಿ ಕಟ್ರಿ ಅಂತ ಅಷ್ಟೇ ನಾನು ಅಲ್ವಾ. ಅಲ್ಲಮ್ಮ ಕರೆಕ್ಟ್ ಅಲ್ವಾ. ಅದೇ 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 ಅದಕ್ಕೆ ಮತ್ತೆ ನಾನು ಹೇಳೋದು 20 ನೀವು ಜಾಸ್ತಿ ಬೇಡ, 15% ಖರ್ಚು ಮಾಡೋಣ ಸರ್, ಜಾಸ್ತಿ ಖರ್ಚು ಮಾಡಬೇಡಿ. ಅದಕ್ಕೆ ಯಾಕೆ ಖರ್ಚು ಮಾಡ್ತೀರಿ ಸುಮ್ಮನೆ. ಸರಿ ಒಪ್ಕೊಳ್ತೀನಿ. ಅವಳೇನಂತಾಳೆ, ನೀನ್ ಮನೆಗೆ ನನಗೆ ಕರ್ಕೊಂಡ್ಬರ್ಲಿ, ಒಬ್ರು ಮಲ್ಕೊಳಕ್ಕೂ ಜಾಗ ಇಲ್ಲ ಅಂತ ಆತರ. ಒಂದು 6 months ಅಷ್ಟು ಸುಮ್ಮನಿರ್ರಿ, ಒಂದ್ 6 ತಿಂಗಳು ಇರೋಣ. ಯಾಕಂದ್ರೆ ಮನೆ ಸ್ಟಾರ್ಟ್ ಹಿಡ್ಕೊಂಡ್ರೆ ಹೆಂಗಾದ್ ಗೊತ್ತಾ, ಕೈಯಲ್ಲಿ ಅರ್ಧ ಅಲ್ಲಲ್ಲ ನಾನು ಹೇಳೋದು ಲಕ್ಷಗಳು ಲೆಕ್ಕ ಬರಲ್ಲ ಈಗ ಅಲ್ವಮ್ಮ. ನಾವು 2 ಲಕ್ಷ ಅಂದ್ಕೊಳ್ತೀವಿ, 3 ಲಕ್ಷ ಅಂದ್ಕೊಳ್ತೀವಿ, ಅದು ಹೋಗ್ದೋಗ್ದು ಏನೋ ಗೊತ್ತಾ, ಯಾರೋ ಬರೋದು ಇನ್ನು ಸ್ವಲ್ಪ ಇಷ್ಟ ಮಾಡ್ತಾರೆ, ಇನ್ನು ಸ್ವಲ್ಪ ಮಾಡಿ ಅದ ಕಾಮನ್ ಆಗಿ ಬಂದ್ಬಿಡುತ್ತೆ. ಅದು ಇದು ಕಾಮನ್. ಅದು 2 ಲಕ್ಷ ಈಗ 2 ಲಕ್ಷ 3 ಲಕ್ಷ ಅಂತ ಹೋಗಿದ್ದು 5 ಲಕ್ಷ ಆಗ್ಬಿಡುತ್ತಾವ. ಅದಕ್ಕೆ ನಾನು ಹೇಳೋದು ಏನು ಮಾಡೋದು ಬೇಡ, ಇರೋದ್ರಲ್ಲೇ ಸರಿಪಡಿಸ್ಕೊಂಡು ಒಂದು 5-6 ಇಷ್ಟೇ ದಿನ ಸುಧಾರಿಸ್ಕೊಂಡಿದೀವಿ, 5-6 ತಿಂಗಳು ಸುಮ್ಮನೆ ನೋಡಿ. ನೆಕ್ಸ್ಟ್ ಫರ್ದರ್ ಏನ್ ಹೇಳ್ತಾರೆ ಹೇಳಿ ನನಗೆ, ನಿಮ್ಮ ಕಂಡೀಷನ್ ಏನ್ ಅನ್ಸುತ್ತೆ ಹೇಳಿ ನನಗೆ ಅಲ್ವಾ. ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಖರ್ಚುಗಳು ಮಾಡ್ಕೊಳ್ಳಿ ಅಲ್ವಮ್ಮ. ಯಾಕೆ ಮಾಡ್ಕೊಳ್ಳೋದು ಇವೆಲ್ಲ ಅಲ್ವಾ. ಈಗ ನಿಮ್ಮ ಹತ್ರ ದುಡ್ಡು ನಾನು ಸಾಲ ಮಾಡಿ ಇನ್ನೊಂದು ಮಾಡಿ ಅದೆಲ್ಲ ನಾನು ಮಾತಾಡೋದಿಲ್ಲ. ಬಟ್ ನಾನು ಹೇಳೋದು ಒಂದ್ ಲೋಡ್ ಫುಲ್ ಮಣ್ಣು ಹಾಕ್ಸ್ಕೊಂಡ್ಬಿಡಿ, ಇಲ್ಲಿಂದ ನೀರಾಕ್ರೆ ಈ ಕಡೆ ಹೋಗಾದೆ ಸರಿನಾ.
ಅದ್ರ ಲೆವೆಲ್ಗೆ ಅದನ್ನ ಹಾಕೊಂಡ್ಬಿಡಿ. ಅದಕ್ಕಿಂತ 1 ಇಂಚ್ ಹೈಟ್ ಮಾಡ್ಕೊಳ್ಳಿ ಅಷ್ಟೇ. ಇದಕ್ಕಿಂತ ಡೌನ್ ಇರುತ್ತೆ, ಅದಕ್ಕಿಂತ ಅದು ಡೌನ್ ಇರುತ್ತೆ. ಇದು 2 ಸಮ, ಅದು 1 ಇಂಚು ಡೌನ್ ಅಷ್ಟೇ. ಸರಿನಾ? ಅಷ್ಟು ಮಾಡ್ಕೊಂಡ್ಬಿಡಿ. ಅಷ್ಟು ಮಾಡ್ಕೊಂಡು ಇದೆಲ್ಲ ಇರ್ಲಿ ಅಂತ ಇರ್ಲಿ, ಏನು ಪ್ರಾಬ್ಲಮ್ ಏನೇನು ತಲೆ ಕೆಡಿಸ್ಕೋಬೇಡಿ. ಸರಿನಾ? ಈ ಟಾಯ್ಲೆಟ್ ರೂಮ್ ಇಂದು ಮತ್ತೆ ಜಗ್ಲಿದು ಜಗ್ಲಿ ಟಾಯ್ಲೆಟ್ ರೂಮ್ ಇಲ್ಲಿ ಒಳಗಡೆ ಹಾಕೋಣ. ಸರಿ ನೋಡಿ, ಆಮೇಲೆ ನೀವು ಹೇಳ್ತೀರಿ ಎಷ್ಟು ಸಮಾಧಾನ ಆಗಿದೀವ ಅಂತ ಅಲ್ಲಮ್ಮ. ನಮ್ದು ಏನದು ಇಲ್ಲ ಸರ್, ಒಂದ್ಸಲ ಮಲ್ಕೊಂಡ್ರೆ ಏನೋ ಒಂಥರ ಏನೇನೋ. ಈಗ ಏನು ಆಗಲ್ಲ, ಅದನ್ನ ಮಾಡಿದ್ಮೇಲೆ ನಿಮ್ಮ ಮಗಳಿಗೆ ಹೇಳಿ, ಫೋನ್ ಮಾಡಿ. ಓಕೆ ಸರ್, ಹೇಳ್ತೀನಿ. ನಿಮ್ಮ ಮಗಳಿಗೆ ಫೋನ್ ಮಾಡಿ, ಸರಿನಾ? ಹಾ, ಕಣ್ಣಲ್ಲಿ ನೀರಾಡ. ಇವತ್ತು ಖುಷಿ, ಇವತ್ತು ಮಾತಾಡಿದವಳು ನನ್ನ ಹತ್ರ ಇನ್ನು 15 ದಿವಸದಲ್ಲಿ ಖುಷಿಯಿಂದ ಮಾತಾಡ್ತಾ ಮಾಡಿ. ಸರಿನಾ? ಆ ಮಗಳು ಚೆನ್ನಾಗಿ ಖುಷಿಯಿಂದ ಮಾತಾಡಿದ್ರೆ ನನಗೂ ಹ್ಯಾಪಿ ಅಲ್ವಾ? ಬಂದಿದ್ದಕ್ಕೆ ನನಗೂ ಹ್ಯಾಪಿ ಅಲ್ವಾ? ಆಗ್ಲಮ್ಮ, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ, ಅಯ್ಯಂಗೂ ಒಳ್ಳೇದ್ ಮಾಡ್ತಾನೆ.